ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂಜಾ ಪ್ರವೀಣ್ ಲಾಗ್. ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನ್ ಹೇಗಿರುತ್ತೆ, ಹಾಗೆ ನಿಮ್ಮ ಜೊತೆ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಸೊ ಫಸ್ಟ್ ರಂಗೋಲಿ ಹಾಕಿ ಬರೋಣ. ಇನ್ನು ಸ್ಟಾರ್ಟಿಂಗ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದು ಸಾರಿ. ಮಕ್ಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬೆಳಿಗ್ಗೆ ಅಷ್ಟೇನು ಗಡಿಬಿಡಿ ಅನಿಸಲ್ಲ. ಅದೇ ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳನ್ನ ಅಂದರೆ ಮಾತ್ರ ಸ್ಕೂಲಿಗೆ ಹೋಗೋವರೆಗೂ ಕೂಡ ಮಾರ್ನಿಂಗ್ ರೂಟೀನ್ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ನಿಮಗೂ ಇದೇ ಥರ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನಾನು ಅಂದ್ಕೊಂಡಿದ್ದ ಥರ ಲಾಗ್ ಏನೋ ಸ್ಟಾರ್ಟಪ್ ಮಾಡಿಬಿಟ್ಟಿದ್ದೀನಿ. ನಿಜವಾಗ್ಲೂ ಗೊತ್ತಿಲ್ಲ ಯಾವ ರೀತಿ ಲಾಗ್ಸ್ನ ತಗೊಂಡು ಹೋಗ್ತೀನಿ ಅಂತ. ನನ್ನ ಲಾಗ್ಸ್ ನೋಡೋರು ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳು ಇವಾಗ ಎದ್ದು ಬಂದರು. ರಂಗೋಲಿ ಬಿಡಿಸಿ ಅವ್ರಿಗೆ ಹಾಲು ಕೊಡಬೇಕು. ಹಾಲು ಕೊಟ್ಟು ನೆಕ್ಸ್ಟು ಎಲ್ಲರೂ ಒಂದೊಂದು ಲೋಟ ಹಾಲು ಕುಡ್ದಾದ್ಮೇಲೆ ನಿಮ್ಮ ಜೊತೆ ಮೀನು ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ನನ್ನ ಸ್ಟೈಲಲ್ಲಿ. ರಂಗೋಲಿ ಬಿಡಿಸಾಯಿತು. ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಹಾಲಿಟ್ಟು ಬಂದಿದ್ದೆ. ಮಕ್ಕಳು ಕಾಯ್ತಾ ಇದ್ದಾರೆ, ಅವ್ರಿಗೆ ಹಾಲು ಕೊಡೋಣ ಈಗ. ಸೊ ಇವಾಗ ಎಲ್ಲರೂ ಹಾಲು ಕುಡ್ದಾಯಿತು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಟಿಫನ್ ಎಲ್ಲ ಮುಗಿಸ್ಕೊಳ್ತೀವಿ. ಅದು ಆ ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿದೆ. ಟಿಫನ್ ಎಲ್ಲ ಆದ ನಂತರ ನಾನು ನಿಮ್ಮ ಜೊತೆ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಈ ಒಂದು ಲಾಗಲ್ಲಿ ಯಾವ ಥರ ಫಿಶ್ ಸಾಂಬಾರು ಮಾಡೋದು ಅಂತ ಅಂದ್ಕೊಂಡು ಮಾಡ್ತಾ ಇರುವಂಥದ್ದು. ಸೊ ಪ್ಲೀಸ್ ಏನಾದರೂ ನಾನು ಮಾಡೋ ಥರ ಸಾಂಬಾರು ನಿಮಗೆ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನನಗೂ ಒಂದು ಕಮೆಂಟ್ ಓದಿ ಖುಷಿ ಆಗುತ್ತೆ. ನೋಡಿ, ಒಂದು ಕಾಯಲ್ಲಿ ಅರ್ಧ ಕಾಯಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ತಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನೋಡಿ, ಇಲ್ಲಿ ಹುಣಸೆ ಹಣ್ಣು ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ತೊಗೊಂಡಿರೋಂಥದ್ದು. ಸೊ ಇವಾಗ ಒಂದು ಸರಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಡಸ್ಟೆಲ್ಲ ಇರುತ್ತಲ್ವ. ಸೊ ಅದಕ್ಕೆ ವಾಶ್ ಮಾಡ್ಕೊಂಡು ನೆನೆಯೋಕ್ಕೆ ಇಟ್ಟೆ ಹೋಗೋಣ. ಒಂದು 15 ಮಿನಿಟ್ಸ್ ಅದು ನೆನೀಲಿ. ನೋಡಿ, ಇಲ್ಲಿ ಒಂದು 8 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 15 ಲವಂಗ ತೊಗೊಂಡಿದ್ದೀನಿ, 1 ಟೀ ಟೇಬಲ್ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ, ಹಾಗೆ ಗಸಗಸೆ 1 ಟೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಹಾಗೆ ಮಾತಾಡ್ತಾ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ತುಂಬ ಖಾರ ಇತ್ತು ಅನಿಸುತ್ತೆ, ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು. ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಸಿಗ್ತೀನಿ.
ನಾನೊಂದು 6 ಈರುಳ್ಳಿ ತೊಗೊಂಡಿದ್ದೆ. ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗ್ದು. ನೋಡಿ ಇಲ್ಲಿ ಇಷ್ಟು ಈರುಳ್ಳಿ, ಒಂದು ಹೇಳಿದ್ನಲ್ಲ ಒಂದು 6 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ, ಇಷ್ಟ ಆಗಿದೆ. ಇಷ್ಟು ಈಗೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ಕಾಯಿ ಮತ್ತು ಲವಂಗ, ಸೋಂಪು, ಏಲಕ್ಕಿ, ಗಸಗಸೆ, ಮೆಂತೆಕಾಳು ಇಷ್ಟು ಮಿಕ್ಸಿಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ಮೆಂತೆಕಾಳು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ, ಅದು ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿದೆ. ನೀವು ಮೆಂತೆಕಾಳು ಸ್ವಲ್ಪ ಬಾಣಲಿಲಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇಷ್ಟು ನಯಸ್ಸಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲೆಲ್ಲ ಮಿಕ್ಸಿ ಮಾಡಿ ಹಾಕ್ಕೊತೀನಿ, ಎಲ್ಲ ಪೇಸ್ಟ್ ಮಾಡಿ ಹಾಕ್ಕೊಳ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನೈಸಾಗಿ ಪೇಸ್ಟ್ ಮಾಡಿಕೊಂಡೆ, ಅದನ್ನು ಸಹ ಒಂದು ಪಾತ್ರೆಯಲ್ಲಿ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದಷ್ಟನ್ನು ಸಹ ಮಿಕ್ಸಿ ಮಾಡ್ಕೊಳ್ಳೋಂಥದ್ದು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಒಂದು ರೌಂಡ್ ಹಾಕ್ಕೊಂಡು ಒಂದು ಸಾರಿಗೆ ಪೇಸ್ಟ್ ಮಾಡಿ ಒಂದು ಪಾತ್ರೆಯಲ್ಲಿ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕಬೇಕಿತ್ತಲ್ವ, ಅದಕ್ಕೇ ಹುಣಸೆ ಹಣ್ಣು ಒಂದು 15 ನಿಮಿಷ ನೆನೆಸಿದ್ದೆ ನೋಡಿ ಆವಾಗಲೇ. ಅದಷ್ಟು ರಸನ ನೀಟಾಗಿ ಹಿಂಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ರೆಡ್ ಚಿಲ್ಲಿ ಪೌಡರು ಒಂದು 4 ಇಲ್ಲ 5 ಸ್ಪೂನ್ ನಾನು ತಗೊಂಡಿದ್ದೀನಿ. ನಮ್ಮನೆ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ನಾನು ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಚಿಲ್ಲಿ ಪೌಡ್ರ್ ತುಂಬ ಖಾರ ಇದ್ದರೆ ನೋಡಿ ತಗೊಳ್ಳಿ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಧನಿಯಾ ಪುಡಿ, ಅದು ಒಂದು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಅರ್ಶಿನದ ಪುಡಿ ಒಂದು 1 ಟೀ ಟೇಬಲ್ ಸ್ಪೂನ್ ಹಾಕಬೇಕಿತ್ತು, ಬಟ್ ಆ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ನೀವು ಹಾಕ್ಕೊಳ್ಳಿ, ನಾನು ಹಾಕಿದ್ದೀನಿ. ಇಷ್ಟನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ನೀವು ಅನ್ಕೋಬೋದು ಏನು ಇಷ್ಟಿಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದಾರಲ್ಲ ಇವರು ಅಂತ. ನಮ್ಮನೆಗೆ ಇವತ್ತು ಗೆಸ್ಟ್ ಬರ್ತಾರೆ, ಸೊ ಅವರಿಗೂ ಎಲ್ಲ ಸೇರಿ ಮಾಡ್ತಾ ಇರೋದು, ಅದಕ್ಕೆ ತುಂಬ ಭಾಳ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರು. ಸೊ ಇವಾಗ ಒಂದು ಪಾತ್ರೆಗೆ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಹಾಕಿ ಅದು ಕಾಯಲಿ. ಅದು ಕಾದ ನಂತರ ನಾವು ಇಷ್ಟೋ ತನಕ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ, ಎಲ್ಲದನ್ನು ತೋರಿಸಿದ್ನಲ್ವ ನಾನು ಇಷ್ಟೋ ತನಕ, ಅಷ್ಟನ್ನು ಪಾತ್ರೆಗೆ ಹಾಕ್ಕೊಳ್ಳೋ ಅಂಥದ್ದು ಹಾಕ್ತಾಯಿದ್ದೀನಿ ನೋಡಿ. ಅಷ್ಟನ್ನು ಹಾಕಿ ನೀರು ಒಂದು 2 ಚಮಚಷ್ಟು ಹಾಕಿದ್ದೀನಿ ನಾನು. ನೀರು ಸ್ವಲ್ಪ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ ತಾಳಿ ಒಂದು ನಿಮಿಷ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಲ್ವಾ. ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರು ಇರಬೇಕು. ಯಾಕಂದರೆ ಮೀನು ಸ್ವಲ್ಪ ನೀರು ಬಿಟ್ಕೊಳ್ತವೆ, ಆವಾಗ ಇನ್ನೂ ಸ್ವಲ್ಪ ತೆಳು ಆಗುತ್ತೆ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ನಮಗೆ ಸಾಂಬಾರು ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ರೈಸಿಗೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸಾಂಬಾರು ಒಂದು ಕುದಿ ಕುದಿಸಿದ್ದೀನಿ ನಾನು, ಒಂದು ಕುದಿ ಕುದ್ದಿದೆ. ಇವಾಗ ಫಿಶ್ ತೊಳ್ಕೊಂಡು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು ನೋಡಿ. ಅಷ್ಟು ಫಿಶ್ನ ಹಾಕ್ತಿದ್ದೀನಿ. ಸಾಂಬಾರು ಒಂದು ಕುದಿ ಬಂದಮೇಲೆ ಏನಕ್ಕೆ ಫಿಶ್ ಹಾಕೋದು ಅಂತ ಅಂದರೆ, ಫಿಶ್ಶು ತುಂಬ ಸ್ಮೂತ್ ಅಲ್ವಾ. ಸ್ಟಾರ್ಟಿಂಗ್ಗೆ ಸಾಂಬಾರು ಇಟ್ಟಾಗಲೇ ಹಾಕ್ಬಿಟ್ರೆ
ಬೇಗ ಒಂಥರ ತುಂಬ ಬೇಗ ಬೆಂದ್ಬಿಟ್ಟು ಅದೇ ಸಾಂಬಾರು ಒಂದು ಕುದಿ ಕುದಿಸಿ ಹಾಕಿ ಬೇಗ ಬೇಯೋದಲ್ಲ. ಸಾಂಬಾರು ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಿರುತ್ತೆ, ಇನ್ನೊಂದು ಕುದಿ ಕುದಿಸಿದಾಗ ಕರೆಕ್ಟಾಗಿರುತ್ತೆ. ನೋಡಿ ಇಲ್ಲಿ ಫಿಶ್ ಎಲ್ಲ ಹಾಕಾಯಿತು. ಇವಾಗ ಇನ್ನೊಂದು ಕುದಿ ಬರಲಿಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ಸೊ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಇನ್ನೊಂದು ಕುದಿ ಫಿಶ್ ಹಾಕಿಬಿಟ್ಟಿದ್ವಲ್ಲ ಅದ್ರ ನೆಕ್ಸ್ಟು ಇಷ್ಟು ಚೆನ್ನಾಗಿ ಕುದಿ ಬಂದಿತ್ತು. ಲಿಡ್ ಕ್ಲೋಸ್ ಮಾಡಿ ನಾನು ಊಟಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಈಗ ಎಲ್ಲರಿಗೂ ಊಟ ಕೊಡ್ತಾ ಇದ್ದೀನಿ. ಏನಿದು ವೈಟ್ ರೈಸ್ ಇಡ್ತಾ ಇದ್ದೀನಿ ಎಲ್ಲ ಪ್ಲೇಟಿಗೂ. ಒಂದು ಪ್ಲೇಟಲ್ಲೇನು ಆ ಥರ ಇದೆ ರೈಸ್ ಅನ್ಕೊಬೋದು. ಅದು ನವಣೆ ಅಕ್ಕಿ ಅಂತ, ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ಊಟ ಮಾಡ್ತೀನಿ ನವಣೆ ಅಕ್ಕಿ, ಬಟ್ ಮೀನು ಸಾಂಬಾರು ಆಗಿರೋದ್ರಿಂದ ಯಾಕೋ ವೈಟ್ ರೈಸ್ ತಿನ್ನಬೇಕು ಅನಿಸ್ತು, ಅದಕ್ಕೆ ವೈಟ್ ರೈಸೇ ಊಟ ಮಾಡ್ತಾಯಿದ್ದೀನಿ ನಾನು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ವಾ? ನಿಮಗೂ ಈ ಥರ ಖುಷಿ ಆಗುತ್ತಾ? ಕಮೆಂಟಲ್ಲಿ ಹೇಳಿ. ಸೊ ಫಿಶ್ ಸಾಂಬಾರ್ ಜೊತೆ ಇಷ್ಟು ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರುಟೀನ್ ಆಗಿತ್ತು. ಈ ರೆಸಿಪಿ ನೀವು ಮಾಡಿ. ಫಿಶ್ ಸಾಂಬಾರು ತುಂಬ ರುಚಿಯಾಗಿ ಬಂದಿತ್ತು. ಯು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಈ ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹೇಳಿ, ನಾನು ಸರಿ ಮಾಡ್ಕೊಳ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್.